ಆರನೇ ವರ್ಷದ ಅಣ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ತನ್ನ ವೈಯಕ್ತಿಕ ನೆಲೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ಈ ಬಾರಿ ಕೂಡ 3 ದಿನಗಳ ಕಾಲ ನಡೆಯುವ ಅದ್ದೂರಿ ಅಣ್ಣ ಮಹೋತ್ಸವ ಕಾರ್ಯಕ್ರಮ. ಇದರಲ್ಲಿ ಬಹಳಷ್ಟು ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಇವಾಗಲೇ ಒಂದು ಹೋಮ ಆಗಿದೆ ಮತ್ತು ಇಲ್ಲಿ ಪೂಜಾ ಕಾರ್ಯಕ್ರಮ ಆಗಿದೆ. ಇದಾದ ನಂತರ ಸಂಜೆ ಶ್ರೀರಾಮ ಭಜನಾ ನಾಮೃತ ಭಜನಾ ಮಂಡಳಿ, ನಮ್ಮ ವಿಜಯನಗರ ಭಜನಾ ಮಂಡಳಿಯವರಿಂದ ಭಜನೆ ಇದೆ, ಭಜನೆ ಕುಣಿತ ಇದೆ, ಬಹಳ ವಿಶೇಷವಾಗಿರ್ತದೆ. ಅದರಲ್ಲೂ ಬಹಳಷ್ಟು ಜನಸಂಖ್ಯೆ ಸೇರ್ತಾರೆ, ಅತಿಥಿ ಗಣ್ಯರು ಬರ್ತಾರೆ. ಅದಾದ ನಂತರ ನಾಳೆ ಬೆಳಗ್ಗೆ ಮಹಾಮಂಗಳಾರತಿ ಕುಂಕುಮಾರ್ಚನೆಯೊಂದಿಗೆ ಶುರುವಾಗುವಂತ ನೈವೇದ್ಯದೊಂದಿಗೆ ಶುರುವಾಗುವಂತ ಕಾರ್ಯಕ್ರಮಕ್ಕೆ ಬೆಳಗ್ಗೆ 10 ಗಂಟೆಗೆ ಶಾಸ್ತ್ರ ಸತ್ಯನಾರಾಯಣ ಪೂಜೆ ಅಂತ 1000ಕ್ಕೂ ಹೆಚ್ಚಿನ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತ ಒಂದು ಭಾಗ್ಯವನ್ನ ಶ್ರೀ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಶ್ರೀ ಪಂಡಿತ್ ತರುಣ್ ಗುರುಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಸಾನ್ನಿಧ್ಯದಲ್ಲಿ ಆನಂದ್ ಗುರೂಜಿಯವರು ಮತ್ತು ವಿನಯ್ ಗುರೂಜಿಯವರು ಮತ್ತು ನಮ್ಮ ಸಂತೋಷ್ ಭಾರತಿ ಗುರೂಜಿಯವರು, ಅವಧೂತರು ಆದಂತಹ ಅರ್ಜುನ್ ಅವಧೂತರವರು ಮೈಸೂರು, ಇವರ ಒಂದು ಸಾನ್ನಿಧ್ಯದ ನಿರೀಕ್ಷೆಯಲ್ಲಿದ್ದೇವೆ. ಅದಾದ ನಂತರ ಸಂಜೆ ಯಕ್ಷಗಾನ, ಶ್ರೀ ಕೊಲ್ಲೂರು ಶ್ರೀ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಕಾರ್ಯಕ್ರಮ ಇದೆ. ಈ ಯಕ್ಷಗಾನದಲ್ಲಿ ಶಿವಕುಮಾರ್ ಬೇಗಾರ್ ಅವರ ತಂಡದ ವತಿಯಿಂದ ಆಯ್ದ ಕಲಾವಿದರನ್ನ ಒಳಗೊಂಡಂತೆ ಬಹಳ ಅದ್ದೂರಿಯಾದ ಒಂದು ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೊಲ್ಲೂರಿನ ಕ್ಷೇತ್ರ ಮಹಾತ್ಮೆಯ ಬಗ್ಗೆ ತಿಳಿಸುವಂತ ಒಂದು ಕಥಾಭಾಗವನ್ನು ಆಡಿ ತೋರಿಸಲಿದ್ದಾರೆ. ಈ ಒಂದು ಅದಲ್ಲದೆ ಮತ್ತೆ 8ನೇ ತಾರೀಕು ನೈವೇದ್ಯಗಳ ಮತ್ತು ಬಾಗಿನಗಳ ಅರ್ಪಿಸುವುದರ ಮುಖಾಂತರವಾಗಿ ಮಧ್ಯಾಹ್ನ 12 ಗಂಟೆಗೆ ತಾಯಿಯನ್ನ ಮೆರವಣಿಗೆ ಮುಖಾಂತರವಾಗಿ ನಾವು ತಗೊಂಡೋಗಿ ಸಂಜೆ ಆಗ್ತದೆ ಬಿಡುಗಡೆ ಬಿಡ್ತೀವಿ. ಈ 3 ದಿನಗಳ ಕಾಲ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನಿಯೋಜಿಸಿದ್ದೇವೆ. ಮತ್ತಲ್ಲದೆ ಹಲವಾರು ಅವರವರೇ ಪೂಜೆಯನ್ನ ಮಾಡಬಹುದು. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಅವರೇ ಪೂಜೆಯನ್ನ ಮಾಡಬಹುದು, ಬಂದು ಅವರೇ ಮಂಗಳಾರತಿಯನ್ನ ಮಾಡಬಹುದು, ಅವರೇ ನೈವೇದ್ಯವನ್ನ ಮಾಡಬಹುದು. ನಾವು ಮಾಡ್ತೀವಿ ಅನ್ನೋದೇನಿಲ್ಲ. ಯಾಕಂದ್ರೆ ಇದು ದೇವರು ಮತ್ತು ಭಕ್ತರ ಮಧ್ಯೆ ಯಾರಿಗಾದ್ರೂ ಆಗಲ್ಲ, ಇದನ್ನ ತರಿಸ್ಲಿಕ್ಕೆ ಆಗಲ್ಲ ಅನ್ನುವವರಿಗೆ ಇದೊಂದು ಆಸರೆ ಆಗ್ಲಿ, ಅವರೇ ತಂದ ರೀತಿಯ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಗೊಳಿಸಿದೆ, ನಡೀತಾ ಇದೆ. ಆಮೇಲೆ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ರು? ಗಣ್ಯ ವ್ಯಕ್ತಿಗಳು ಈಗಷ್ಟೇ ಪ್ರಾರಂಭ. ಗಣ್ಯ ವ್ಯಕ್ತಿಗಳು ಇನ್ನೂ ಬರ್ಬೇಕಷ್ಟೇನೆ. ಸಿಎಂ ಆದಿಯಾಗಿ, ಮುಖ್ಯಮಂತ್ರಿಗಳಾದಿಯಾಗಿ ಹಲವಾರು ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಮತ್ತು ಸಚಿವರುಗಳು ಮತ್ತು ಅಧಿಕಾರಿಗಳು, ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಬರುವ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಆಹ್ವಾನವನ್ನು ನೀಡಿದ್ದೇವೆ, ಪ್ರತಿ ವರ್ಷ ಬರ್ತಾರೆ. ಈ ವರ್ಷ ಕೂಡ ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮಗೆ ದೇವರ ಪೂಜೆ ಮತ್ತು ದೇವರ ಭಕ್ತಿ ಈ ಸಂದರ್ಭದಲ್ಲಿ ಬಹಳ ಅದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತೇವೆ. ಮತ್ತೆ ಬಂದಂತ ಗಣ್ಯರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಸಪರೇಟ್ ಆಗಿ ಒಂದು ಮಂಗಳಾರತಿಯನ್ನು ಕೊಡುವಂತಹ ಒಂದು ಇದನ್ನ ನಾವು ರೂಢಿಸ್ಕೊಂಡ್ ಬಂದಿದ್ದೇವೆ. ಥ್ಯಾಂಕ್ ಯು.